ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶಿವು. ಇವತ್ತು ನಾನು ಒಣ ದ್ರಾಕ್ಷಿಯನ್ನು ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡ್ಕೊಬೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ, ಆಲ್ ಬಟನ್ನ ಒತ್ತಿ. ಇದರಿಂದಾಗಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದುಬಿಡೋಣ. ಈ ರೆಸಿಪಿಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಮೊದಲಿಗೆ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ. ಸ್ಟವನ್ನು ಆನ್ ಮಾಡಿಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಕ್ಕಿದ್ದೀನಿ. ಪಾತ್ರೆಯಲ್ಲಿ ನೀರು ಸ್ವಲ್ಪ ಕುದಿಯೋ ತನಕ ಹಾಗೆ ಬಿಡಬೇಕು. ಈಗ ನೋಡಿ, ಅರ್ಧ kg ಆಗೋಷ್ಟು ನಾನು ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬರ್ಬೇಕಾಗುತ್ತೆ. ಒಂದು 5ರಿಂದ 6 ಸರಿ ಆದರೂ ಚೆನ್ನಾಗಿ ವಾಶ್ ಮಾಡ್ಕೊಂಬನ್ನಿ. ನೋಡಿ, ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ನೋಡಿ, ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ರೀತಿಯ ಒಂದು ತೂತು ಪಾತ್ರೆಯನ್ನು ಈ ರೀತಿ ಹಾಕ್ಕೊಂಬಿಟ್ಟು ನಾವು ಏನು ತೊಳ್ಕೊಂಬಂದಿದ್ವಲ್ಲ ಆ ದ್ರಾಕ್ಷಿಯನ್ನು ಇದ್ರ ಮೇಲೆ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ. ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬಿಡಿ, 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, 5 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಆಗಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಆಗಿದೆ. ಜಾಸ್ತಿ ಹೊತ್ತು ಬಿಟ್ಟರೆ ಇದ್ರ ಸಿಪ್ಪೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಅದರಿಂದಾಗಿ 5 ನಿಮಿಷ ಮಾತ್ರ ಬಿಡಿ. ನೋಡಿ, ಈಗ ನಾನು ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಆರಿದ ಮೇಲೆ ಒಂದು ಅಗಲವಾದ ಪ್ಲೇಟಿಗೆ ಈ ರೀತಿ ನಾವು ಒಂದೊಂದಾಗಿ ದೂರವಾಗಿ ಇಟ್ಟು ಒಣಗಿಸ್ಕೊಬೇಕಾಗುತ್ತೆ. ನೋಡಿ, ನಾನು ದೂರವಾಗಿ ಇಟ್ಟು ಒಣಗಿಸ್ಕೊತಾ ಇದ್ದೀನಿ. ದ್ರಾಕ್ಷಿಯನ್ನು ಒಣಗಿಸ್ಕೊಬೇಕಾದ್ರೆ ನಾವು ಚೆನ್ನಾಗಿ ಬಿಸಿಲಿರುವ ಕಡೆ ಒಣಗಿಸ್ಕೊಬೇಕಾಗುತ್ತೆ. ನೋಡಿ, ಒಂದಿನ ನಾನು ಒಣಗಿಸ್ಕೊಂಡಿದ್ದೀನಿ. ಈ ರೀತಿ ಆಗಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈಗ ನಾವು ಇದನ್ನು ಒಂದೊಂದಾಗಿ ಈ ರೀತಿ ತಿರುಗಿಸಿ ಬಿಡಬೇಕಾಗುತ್ತೆ. ಒಂದು ಕಡೆ ಚೆನ್ನಾಗಿ ಒಣಗಿರುತ್ತೆ, ಇನ್ನೊಂದು ಕಡೆ ಒಣಗಬೇಕಲ್ಲ, ಅದರಿಂದಾಗಿ ಈ ರೀತಿ ತಿರುಗಿಸಿ ಬಿಟ್ಟು ನಾವು ಒಣಗಿಸ್ಕೊಬೇಕಾಗುತ್ತೆ. ನಾನು ಎಲ್ಲ ತಿರುಗಿಸ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ. ನೋಡಿ, 2 ದಿನಗಳ ಕಾಲ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಈ ರೀತಿ ಆಗಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಚೆನ್ನಾಗಿ ಒಣಗಿ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಒಣ ದ್ರಾಕ್ಷಿ ರೆಡಿ ಆಗುತ್ತೆ. ಸೇಮ್ ಟು ಸೇಮ್ ಮಾರ್ಕೆಟಲ್ಲಿ ಸಿಗೋ ಥರನೇ ಮನೆಯಲ್ಲಿ ಈಸಿಯಾಗಿ ಒಣ ದ್ರಾಕ್ಷಿನ ಮಾಡ್ಕೊಬೋದು. ಈ ರೀತಿಯಾದಂಥ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಟೈಟಾಗಿ ಇಡೋದ್ರಿಂದ ತಿಂಗಳಾರ್ಗಟ್ಟಲೆ ನಾವು ಯೂಸ್ ಮಾಡ್ಕೊಬೋದು. ಈ ರೀತಿಯಾಗಿ ನೀವು ಕೂಡ ಒಣ ದ್ರಾಕ್ಷಿಯನ್ನು ಮನೆಯಲ್ಲಿ ಮಾಡಿಟ್ಕೊಂಡು ತುಂಬ ದಿನಗಳವರೆಗೆ ನೀವು ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.